Hello everyone, welcome to Sanmargaha classes. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 3. ವರ್ಧನ ಅಂಗಾಂಶವು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಂಡು ಇವುಗಳಾಗಿ ರೂಪುಗೊಳ್ಳುತ್ತವೆ. ವರ್ಧನ ಅಂಗಾಂಶಗಳು ವಿಭಜನೆಗೊಂಡು ನಂತರ ಇವುಗಳು ಒಂದು ಶಾಶ್ವತ ಅಂಗಾಂಶವಾಗಿ ರೂಪುಗೊಳ್ಳುತ್ತವೆ. ಆಯ್ತಾ? ಸೊ ನೋಡಿ, ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿಕೊಳ್ಳಲು ಎಲ್ಲಾ ಆಪ್ಷನ್ಗಳನ್ನ ನೋಡಿ. ವರ್ಧನ ಅಂಗಾಂಶ ಇದು ವರ್ಧನ ಅಂಗಾಂಶದ ಭಾಗವಾಗಿರುತ್ತದೆ. ಇದು ಸರಿಯಾದ ಉತ್ತರ ಅಲ್ಲ. ಪಾರ್ಶ್ವವರ್ಧನ ಕೂಡ ಇದು ಭಾಗವಾಗಿರುತ್ತದೆ ವರ್ಧನ ಅಂಗಾಂಶ. ಅಂತರ್ಗೆಣ್ಣು ಕೂಡ ಭಾಗ ಅಲ್ವಾ? ಶಾಶ್ವತ ಅಂಗಾಂಶವಾಗಿ ಏನು ರೂಪುಗೊಳ್ಳುತ್ತದೆ ವರ್ಧನ ಅಂಗಾಂಶ. ಕೋಶ ವಿಭಜನೆ ಸಾಮರ್ಥ್ಯವನ್ನು ಕಳೆದುಕೊಂಡ ನಂತರ ಇದು ಶಾಶ್ವತ ಅಂಗಾಂಶವೆಂದು ಪರಿಗಣಿಸಲಾಗುತ್ತದೆ. ಥ್ಯಾಂಕ್ ಯು.